ಹಳ್ಳಿ ನಡುವಿನ ಭಯಾನಕ ರಾತ್ರಿ. ಮಲ್ಲಹಳ್ಳಿ ಎಂಬ ಪುಟ್ಟ ಹಳ್ಳಿಯು ದಟ್ಟ ಅರಣ್ಯಗಳ ನಡುವೆ ನೆಲೆಸಿದ್ದ ಒಂದು ಹಸಿರುಮಯ ಸ್ಥಳ. ಪ್ರತಿ ರಾತ್ರಿ ಮನುಷ್ಯರ ಶಬ್ದಗಳು ಕಡಿಮೆಯಾಗಿ ಪ್ರಕೃತಿಯ ಶಬ್ದಗಳು ಅಲ್ಲಿ ಮೂಡುತ್ತಿದ್ದವು. ಆದರೆ ಈ ಹಳ್ಳಿಯು ತನ್ನ ಶಾಂತತೆಯ ಹೊರತಾಗಿ ಒಂದು ರಹಸ್ಯವನ್ನು ಹೊಂದಿತ್ತು. ರಾತ್ರಿ ಸಮಯದಲ್ಲಿ ಬರುವ ಒಂದು ವಿಶಿಷ್ಟ ಶಬ್ದ, ಗೆಜ್ಜೆಯ ಗಡುಗಡು ಶಬ್ದ. ಹಳ್ಳಿಯ ಜನರು ಈ ಶಬ್ದಕ್ಕೆ ಚರ್ಚೆ ಮಾಡುತ್ತಿದ್ದರು. ಈ ಗೆಜ್ಜೆಯ ಶಬ್ದ ಬರೋದು ನಮ್ಮ ಪೂಜರಾಯರ ಮನೆಯಿಂದ, ಅದು ದೇವರ ಆಶೀರ್ವಾದದ ಶಬ್ದ ಅಂತಾರೆ. ಆದರೆ ಅದರಲ್ಲಿ ಏನೋ ಅಜ್ಞಾತ ಭಯ ಇದೆ. ಅಂದು ಚಂದ್ರಹೀನ ರಾತ್ರಿ. ಮಲ್ಲಹಳ್ಳಿಯ ಜನರು ತಮ್ಮ ತಮ್ಮ ಮನೆಗಳಿಗೆ ಮರಳಿ ಬಾಗಿಲುಗಳನ್ನು ಸಣ್ಣ ಕಡ್ಡಿಗಳಿಂದ ಬಿಗಿಯಾಗಿ ಹಾಕಿ ಮಲಗಲು ಮುಂದಾದರು. ಆದರೆ ಕವಿಯ ಎಂಬ 23 ವರ್ಷದ ಯುವಕ ಈ ಗೆಜ್ಜೆಯ ಶಬ್ದದ ರಹಸ್ಯವನ್ನು ಬಿಚ್ಚಿಡುವ ಆಸೆಯಲ್ಲಿ ಹೊರನೋಟವನ್ನೇ ಹುಡುಕುತ್ತಿದ್ದ. ಈ ಶಬ್ದ ಅಂದ್ರೆ ಯಾಕೋ ಮನಸ್ಸು ಹಾರಾಡುತ್ತೆ, ಆದರೆ ದೇಹ ನಡಗುತ್ತೆ. ನಾನು ಹೀಗೆ ಮಾತ್ರ ಕೂರಲು ಸಾಧ್ಯವಿಲ್ಲ ಎಂದು ಅವನು ತನ್ನ ಮನಸ್ಸಿಗೆ ಧೈರ್ಯ ಕೊಟ್ಟು ತಾಯಿಯ ಮನೆಯನ್ನು ಬಿಟ್ಟು ಹೊರಟನು. ಹಳ್ಳಿ ಜನರು ಈ ಶಬ್ದದ ಬಗ್ಗೆ ಹಲವು ಕಥೆಗಳನ್ನು ಹೊಂದಿದ್ದರು. ಕೆಲವರು ಹೇಳಿದರು ಅದು ನಂಬುವುದಕ್ಕಿಂತ ಹೆಚ್ಚು ಭಯಾನಕ, ಗೆಜ್ಜೆ ಶಬ್ದ ಕೇಳಿದವರು ಮರಳಿ ಬರೋದಿಲ್ಲ. ಇನ್ನು ಕೆಲವರು ಅದು ಆ ಕಾಲದ ಮಹಾದೇವಿ ಎಂಬ ಸುಂದರ ಹೂಗಾರ್ತಿಯ ಆತ್ಮ, ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಎಂದರು. ಕವಿ ಕತ್ತಲಿನಲ್ಲಿ ಒಬ್ಬನೇ ಸಾಗುತ್ತಿದ್ದ. ಬಾಡುವ ಹುಲ್ಲಿನ ವಾಸನೆ ಮತ್ತು ಆಲದ ಮರಗಳಿಂದ ಬೀಳುವ ಚೀಲಿಯ ಶಬ್ದ ಅವನನ್ನು ಕಾಡುತ್ತಿತ್ತು. ಗೆಜ್ಜೆಯ ಶಬ್ದ ಕಿವಿಯಲ್ಲಿ ಅಪ್ಪಳಿಸುತ್ತಿತ್ತು. ಮೊದಲಿಗೆ ದೂರದಿಂದ ಸುಧಾರಿತ ಆಗಿದ್ದ ಶಬ್ದ ನಿಧಾನವಾಗಿ ಹತ್ತಿರವಾಗುತ್ತಿದ್ದಂತೆ ಕವಿ ಹೆಜ್ಜೆ ನೀಗಿದರೂ ಅವನ ಚಿತ್ತ ಶಬ್ದದ ಕಡೆಗೆ ಹಾರತೊಡಗಿತು. ಅದು ಎಲ್ಲಿ ಇದೆ ಎಂದು ಆತನೊಬ್ಬನೇ ತನ್ನನ್ನು ಕೇಳಿಕೊಂಡ. ಕವಿಯ ಹೆಜ್ಜೆಗಳು ಹಳ್ಳಿಯ ಹೊರಗಿನ ದಟ್ಟ ಅರಣ್ಯದ ಹಾದಿಯತ್ತ ಸಾಗಿದವು. ಅಲ್ಲಿ ಆತನಿಗೆ ಹಿಂದೆಂದೂ ಕಾಣದ ಒಂದು ಹಳೆಯ ಮಂದಿರ ತೋರುತ್ತಿತ್ತು. ಆ ಮಂದಿರದ ಬಾಗಿಲುಗಳು ತುಕ್ಕುಗೊಂಡು ತೆರೆದಂತಿದ್ದವು. ಒಳಗಿನಿಂದ ಬರುವ ಗೆಜ್ಜೆಯ ಶಬ್ದ ತೀವ್ರವಾಗಿತ್ತು. ಈಗೆಲ್ಲ ಬಾರದ ಮನಸ್ಸು ಮಾಡಬೇಕೆ, ಇಲ್ಲದಿದ್ದರೆ ನನಗೂ ಕೇಡು ಆಗಬಹುದು ಎಂದು ಆತ ತಲೆ ಹೊಡೆದರೂ ಅವನ ಕುತೂಹಲವು ನಿರ್ಣಯವನ್ನು ಓಡಿಸಿತ್ತು. ಆ ಮಂದಿರದ ಒಳಗೆ ಕವಿಯ ಹಾದಿ ಸಾಯಂಕಾಲದ ಬೆಳಕಿನಿಂದ ಕತ್ತಲಿಗೆ ಸರಿಯಿತು. ತಂಪಾದ ಗಾಳಿ ಅವನ ತ್ವಚೆಯ ಮೇಲೆ ದಟ್ಟವಾಗುತ್ತಿದ್ದಂತೆ ಅವನ ಬೆನ್ನ ಹುರಿಯು ತಣಿವಸುತ್ತಿತ್ತು. ಆಗಲೇ ಆತನ ಕಿವಿಗೆ ಭಯಾನಕ ಶಬ್ದ ಕೇಳಿತು. ಒಳಗೆ ಪ್ರವೇಶಿಸಿದ ಕವಿಯ ಮೊದಲ ಕಣ್ಣು ಬಿದ್ದದ್ದು ಒಂದು ದೇವರ ಪ್ರತಿಮೆ ಮೇಲೆ. ಆ ದೇವರ ಮೂರ್ತಿ ತುಂಡಾಗಿ ನೆಲದಲ್ಲಿತ್ತು. ಒಂದು ಮೂಡಿದ ಮೂಲೆಗಡೆ ಸುಂದರ ಬೆಳ್ಳಿಯ ಗೆಜ್ಜೆಗಳು ಇತ್ತು. ಆದರೆ ಅವುಗಳು ಆಕರ್ಷಣೀಯವಾಗಿದ್ದರೂ ಅವುಗಳ ಬಳಿ ನಿಲ್ಲುವುದು ತಡೆಯಲಾಗಲಿಲ್ಲ. ಆ ಸಮಯದಲ್ಲಿ ಶಬ್ದವು ಇನ್ನೂ ಪ್ರಬಲಗೊಂಡಿತು. ಯಾರು ಈ ಶಬ್ದ ಮಾಡ್ತಿದ್ದೀರಾ ಎಂದು ಕವಿ ಶಬ್ದವಾಗಿ ಕೇಳಿದ. ನೀಟಾಗಿ ನಡು ಹಸಿರು ಸೀರೆ ತೊಟ್ಟ ಮಹಿಳೆಯೊಬ್ಬಳು ಹಿಂದಿನಿಂದ ಪ್ರತ್ಯಕ್ಷಳಾದಳು. ನಾನು ಮಹಾದೇವಿ. ನನ್ನ ಜೀವನದಲ್ಲಿ ನಡೆದ ಅನ್ಯಾಯದಿಂದ ನನ್ನ ಆತ್ಮವಿಲ್ಲದೆ ಅಲೆದಾಡುತ್ತಿದ್ದೇನೆ ಎಂದು ಆಕೆಯ ಕಣ್ಣುಗಳಲ್ಲಿ ನೀರಿನ ಹನಿಗಳು ಆತನ ಮನಸ್ಸನ್ನು ದೌರ್ಬಲ್ಯಗೊಳಿಸಿದವು. ನನ್ನ ಕತೆ ಕೇಳು, ನನ್ನ ಬಾಳು ಹೇಗೆ ನಾಶವಾಯಿತು ನೋಡಿ. ಮಹಾದೇವಿ ತನ್ನ ಕಥೆಯನ್ನು ಹೇಳತೊಡಗಿದಳು. ಈ ಹಳ್ಳಿ ಬಹುಕಾಲ ಹಿಂದೆ ಶಾಂತವಾಗಿತ್ತು. ನಾನು ಗೀತೆಯಂತೆ ನನ್ನ ಕೆಲಸ ಮಾಡುತ್ತಿದ್ದೆ. ಆದರೆ ನನ್ನ ಮದುವೆಯ ದಿನವೇ ಅನ್ಯಾಯವಾಯಿತು. ನಾನು ಅಪರಿಚಿತ ವ್ಯಕ್ತಿಯೊಬ್ಬನಿಂದ ದೌರ್ಜನ್ಯಕ್ಕೆ ಒಳಗಾದೆ. ಆ ದಿನ ನಾನು ಈ ಮಂದಿರದಲ್ಲಿ ಕೊನೆಯ ಉಸಿರು ತೆಗೆದುಕೊಂಡೆ. ನನ್ನ ಪ್ರೇಮ ಅಸಾಧಾರಣವಾಯಿತು, ಆದರೆ ನ್ಯಾಯ ಸಿಗಲಿಲ್ಲ. ನನ್ನ ಆತ್ಮ ಇಲ್ಲಿಯೇ ಸಿಕ್ಕಿ ಹಾಕಿಕೊಂಡಿದೆ. ಮಹಾದೇವಿಯ ಕಥೆಯನ್ನು ಕೇಳಿದ ಕವಿ ಆಕೆಗೆ ಸಹಾಯ ಮಾಡಲು ನಿರ್ಧರಿಸಿದ. ನೀವು ಯಾರಿಗೆ ನ್ಯಾಯಕ್ಕಾಗಿ ಕಾಯುತ್ತಿದ್ದೀರಾ ಎಂದು ಆತ ಕೇಳಿದ. ಮಹಾದೇವಿ ತನ್ನ ಹಳೆಯ ಶತ್ರುಗಳ ಹೆಸರನ್ನು ಹೇಳಿದಳು. ಆದರೆ ಆತನಿಗೆ ಅರ್ಥವಾಯಿತು, ಈ ಶತ್ರುಗಳು ಈಗ ಜೀವಂತವಾಗಿಲ್ಲ. ನಾನು ಈ ಗೆಜ್ಜೆಗಳನ್ನು ನಾಶ ಮಾಡಿದರೆ ನನ್ನ ಆತ್ಮಕ್ಕೆ ಬಿಡುಗಡೆ ಸಿಗಬಹುದು. ಆದರೆ ಈ ಗೆಜ್ಜೆಗಳಿಗೆ ಶಕ್ತಿ ನೀಡುವುದು ನಾನು ಕೊನೆ ಸಾರಿಗೆ ತೊಟ್ಟ ಹಸಿರು ಸೀರೆ. ಅದು ಇಲ್ಲದೆ ನನ್ನ ಶಾಪ ಮುಗಿಯುವುದಿಲ್ಲ ಎಂದು ಅವಳು ಹೇಳಿದಳು. ಮಹಾದೇವಿಯ ಆತ್ಮ ಕವಿಗೆ ಮಾಹಿತಿ ನೀಡಿದಳು. ನಾನು ಕೊನೆಯ ಬಾರಿ ಅವನಿಂದ ತಪ್ಪಿಸಿಕೊಳ್ಳಲು ಈ ದೇವಸ್ಥಾನದ ಹತ್ತಿರ ಹಸಿರು ಸೀರೆ ತೊಟ್ಟು ಓಡಿದೆ. ಆ ಸೀರೆ ದೇವರ ಧೂಳಿನ ತಗ್ಗೆಯ ಹತ್ತಿರ ಎಡೆ ಬೀಳಿತು. ಆ ಸೀರೆ ನನ್ನ ಶಾಪವನ್ನು ಹೊತ್ತಿದೆ. ಅದು ಸುಟ್ಟು ಹೋಗದೆ ಹೊಡೆದರೆ ಮಾತ್ರ ನಾನು ಮುಕ್ತಳಾಗುತ್ತೇನೆ. ಕವಿ ಆತ್ಮದ ಮಾತುಗಳನ್ನು ಕೇಳಿ ದಂಗಾದನು. ಹಸಿರು ಸೀರೆಗೆ ಸಂಬಂಧಿಸಿದ ಕಥೆಗಳು ಹಳ್ಳಿಯಲ್ಲಿಯೇ ವಿದಿತವಾಗಿದ್ದವು. ಆದರೆ ಆ ಸ್ಥಳದಲ್ಲಿ ಅವನಿಗೆ ಅವನ ಹೆಜ್ಜೆ ಮುಂದೆ ಬೆಳಕು ಮುಗಿಯಿತು.
ನೀನು ಹೆದರುವುದಿಲ್ಲ, ನೀನು ನನಗೆ ಭರವಸೆ ಕೊಟ್ಟಿರುವೆ ಎಂದು ಮಹಾದೇವಿಯ ಆತ್ಮದ ಶಬ್ದ ಆತನಿಗೆ ಕೊನೆಗೂ ಪ್ರೇರಣೆ ನೀಡಿತು. ಕವಿ ದೇವಾಲಯದ ಹೊರಗಿನ ತಗ್ಗಿನ ಹಾದಿಯತ್ತ ತೆರಳಿದ. ಸೂರ್ಯೋದಯವು ಹತ್ತಿರವಾಗುತ್ತಿದ್ದರೂ ಕತ್ತಲಿನ ಘನತೆ ಕಡಿಮೆಯಾಗುವುದಿಲ್ಲ. ತಗ್ಗು ದಟ್ಟ ಹುಲ್ಲಿನಿಂದ ತುಂಬಿದ ಜಾಗ. ಕವಿ ತನ್ನ ಕೈಯಲ್ಲಿ ಒಂದು ಚುಕ್ಕೆ ಬೆಳಕು ಹಿಡಿದು ಹುಡುಕತೊಡಗಿದ. ತಗ್ಗಿನಲ್ಲಿ ಬೊಮ್ಮನಾಡಿನ ಪ್ರಾಚೀನ ಶಿಲೆಯೊಂದರ ತಳದಲ್ಲಿ ಕವಿಯ ಕಣ್ಣಿಗೆ ಕೆಲವೊಂದು ಹಸಿರು ಸೀರೆಗಳ ಅಂಚುಗಳು ಕಾಣಿಸಿದವು. ಇದು ಅವಳ ಸೀರೆ ಹೌದು ಎಂದು ತನ್ನ ಮನಸ್ಸಿಗೆ ನೆಮ್ಮದಿಯ ಸಂದೇಶವನ್ನು ಕೊಟ್ಟ. ಆದರೆ ಅವನ ಹತ್ತಿರ ಹೋಗುವ ಮುನ್ನ ಅವನಿಗೆ ಅದೇ ಗೆಜ್ಜೆಯ ಶಬ್ದ ಕೇಳಿಬಿದ್ದಿತು. ಆ ಶಬ್ದ ಮತ್ತಷ್ಟು ತೀವ್ರವಾಗಿ ಬಂದಿತು ಮತ್ತು ಅದಕ್ಕೆ ಭಯಾನಕ ಧ್ವನಿಯೂ ಸೇರಿ ಏನೋ ಅಜ್ಞಾತ ಶಕ್ತಿಯ ಎಚ್ಚರದಂತೆ ಭಾಸವಾಯಿತು. ಸೀರೆ ಎಳೆಯಲು ಅವನು ಮುಂದಾದಾಗ ನೆಲದಡಿ ಆಳವಾಗಿ ಮೊಳಗಿದ ಶಬ್ದ. ನೀನು ಈ ದರದ ರಾಜನ್ನು ಏನೂ ಮಾಡಬಾರದು. ನೀನು ನನ್ನ ಶಾಪದಿಂದ ಪಾರಾಗಲು ಸುತ್ತು ಹಾಕಲಾರೆ. ಕವಿ ಬೆಚ್ಚಿ ನಿಂತರೂ ಧೈರ್ಯವನ್ನು ಗಳಿಸಿ ಸೀರೆ ಎಳೆದ. ಆ ಕ್ಷಣದಲ್ಲಿ ಬಿರುಕು ಬಿಟ್ಟ ನೆಲದಲ್ಲಿ ಬೆಂಕಿಯ ಹೊಳೆ ಹರಿದಂತಾಯಿತು. ಸೀರೆ ಎಳೆದು ಹಳೆಯ ದೇವಾಲಯದ ಹೊರಗೆ ತಂದು ಕವಿಯ ಅದನ್ನು ಬೆಂಕಿಗೆ ಹಾಕಲು ಮುಂದಾದ. ಬೆಂಕಿಯ ಪವಿತ್ರ ಶಕ್ತಿಯಿಂದ ಹಸಿರು ಸೀರೆ ಸುಡುತ್ತಾ ಹೋದಂತೆ ಮಹಾದೇವಿಯ ಶಬ್ದ ಹಿಂದಿನಿಂದ ಕೇಳಿಬಂತು. ನೀನು ನನ್ನ ಆತ್ಮಕ್ಕೆ ಶಾಂತಿ ತಂದೆ. ನಿನ್ನ ಪ್ರಾಮಾಣಿಕತೆಯು ನನ್ನ ಶಾಪವನ್ನು ಮುಗಿಸಿತು. ಕವಿಯು ಬೆಂಬಿಡದೆ ಬೆಂಕಿಯನ್ನು ನೋಡಿ ನಿಂತಿದ್ದ. ಸೀರೆ ಸುಟ್ಟು ಮುಗಿದ ತಕ್ಷಣ ಗಾಳಿ ತಣ್ಣಗಾಗತೊಡಗಿತು. ಗೆಜ್ಜೆಯ ಶಬ್ದ ನಿಂತಿತು. ಮಹಾದೇವಿಯ ತೇಜೋಮಯ ರೂಪ ಕವಿಯ ಮುಂದೆ ಪ್ರತ್ಯಕ್ಷವಾಯಿತು. ನಾನು ನನ್ನ ಪಾಪದಿಂದ ಮುಕ್ತಳಾದೆ. ಹಳ್ಳಿಯವರಿಗೆ ನನ್ನ ಅನುಭವವನ್ನು ಬೋಧಿಸು. ಅನ್ಯಾಯದ ವಿರುದ್ಧ ನಿಲ್ಲುವ ಹೃದಯವನ್ನು ಬೆಳೆಸಲು ಪ್ರೇರಣೆ ನೀಡಿ ಎಂದಳು. ಕವಿಯ ಕಣ್ಣು ತುಂಬಿದವು, ಆದರೆ ಅವನು ಬುದ್ಧಿವಂತನಂತೆ ಅಳಿಸಿಕೊಡಲಿಲ್ಲ. ಮಹಾದೇವಿಯ ಆತ್ಮವು ದೇವಾಲಯದಿಂದ ಹೊರಟಿತು. ಆಕೆಯ ಹಿಂದಿನ ಎಲ್ಲ ಶಾಪದ ಶಕ್ತಿಯು ನಶಿಸಿ ಹೋದಂತೆ ತೋರುತ್ತಿತ್ತು. ಆ ರಾತ್ರಿಯ ನಂತರ ಗೆಜ್ಜೆಯ ಶಬ್ದ ಮಲ್ಲಹಳ್ಳಿಯ ಜನರ ಕಿವಿಯಲ್ಲಿ ಮತ್ತೆ ಕೇಳಿ ಬಂದಿಲ್ಲ. ಕವಿ ತನ್ನ ಜೀವನವನ್ನು, ಈ ಕಥೆಯನ್ನು ಹಳ್ಳಿಯ ಮುಂದಿನ ತಲೆಮಾರುಗಳಿಗೆ ಹೇಳುವುದರಲ್ಲಿ ಹನಿಯಾಗಿ ಮುಗಿಸುತ್ತಾ ತನ್ನ ಧರ್ಮವನ್ನು ನಿಭಾಯಿಸಿದ. ಈ ಕತೆ ಅನ್ಯಾಯದ ವಿರುದ್ಧದ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದೆ. ನಮ್ಮ ಪೂರಕ ಕೆಲಸಗಳಿಂದ ಬೇರೆ ಯಾರಿಗೂ ಜೀವನದಲ್ಲಿ ಸಮರ್ಥನೆ ನೀಡಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.